ಸ್ವಾಗತ. ನಾನು ಕೌಸ್ತುಭ್ ಕುಲಕರ್ಣಿ. ನನ್ನೊಟ್ಟಿಗೆ ಇದ್ದಾರೆ ನನ್ನ ಆತ್ಮೀಯ ಸ್ನೇಹಿತರಾದ ಅನಂತ್ ಬೇವಿನಾಳ್ ಅವರು. ಸ್ನೇಹಿತರೆ, ಇವತ್ತು ನಿಮ್ಗೊಂದು ಹೊಸ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ಬೋನ್ಸಾಯ್ ನೆಸ್ಟ್ ಅಂತ. ಬನ್ನಿ ಬೋನ್ಸಾಯ್ ನೆಸ್ಟ್ ಹೇಗಿದೆ ಅಂತ ನೋಡೋಣ. ಸ್ನೇಹಿತರೆ, ನಿಮಗೆ ಹೇಳಿದಾಗೆ ಇವತ್ತು ಬೋನ್ಸಾಯ್ ನೆಸ್ಟ್ ಅನ್ನೋ ಒಂದು ಅದ್ಭುತ ಜಾಗಕ್ಕೆ ನಾವು ಕರ್ಕೊಂಡ್ಬಂದಿದ್ದೀವಿ. ಇದರ ಮಾಲೀಕರಾದಂಥ ಜಯವೇನ್ ಜೋಶಿ ಅವರು ನಮ್ಮ ಜೊತೆ ಇದ್ದಾರೆ. ಇದರ ವೈಶಿಷ್ಟ್ಯ ಏನು ಅಂತಂದರೆ, ಬೋನ್ಸಾಯ್ ಗಿಡಗಳು ಸುಮಾರು 600ಕ್ಕೂ ಹೆಚ್ಚು ಬೋನ್ಸಾಯ್ ಗಿಡಗಳು ಇಲ್ಲಿವೆ. ಹಾಗೂ 250 ವಿವಿಧ ಬಗೆಯ ತಳಿಗಳನ್ನು ಇವರು ಸಂರಕ್ಷಿಸಿದ್ದಾರೆ. ಬೋನ್ಸಾಯ್ ನೆಸ್ಟ್ ಯಾವ ರೀತಿ ಇದೆ ಅನ್ನೋದನ್ನು ಇವತ್ತು ನಾವು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಬನ್ನಿ, ಮೊದಲು ನಾವು ಜಯವೇನ್ ಜೋಶಿ ಅವ್ರನ್ನ ಭೇಟಿಯಾಗೋಣ. ಹಾಗೆ ಅವರ ಮಗಳಾದಂಥ ಸ್ನೇಹಲ್ ಜೋಶಿ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಇಬ್ಬರೂ ಕೂಡ ಈ ಒಂದು ಸಸ್ಯ ಪಾರ್ಕನ್ನು ದಿನನಿತ್ಯ ಕೂಡ ತಮ್ಮ ಮಕ್ಕಳಿಗಿಂತ ಹೆಚ್ಚು ಸಂರಕ್ಷಿಸ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಬನ್ನಿ. ಸರ್ ನಮಸ್ಕಾರ. ಸ್ನೇಹಿತರೆ, ಜಯವೇನ್ ಜೋಶಿ ಅವರ ಮಟ್ಟಿಗಿದ್ದಾರೆ ಹಾಗೂ ಸ್ನೇಹಲ್ ಜೋಶಿ ಅವರ ಮಟ್ಟಿಗಿದ್ದಾರೆ. ಈ ಬೋನ್ಸಾಯ್ ನೆಸ್ಟ್ ಕುರಿತಾದಂಥ ಎಲ್ಲ ಒಂದು ಇನ್ಫಾರ್ಮೇಷನನ್ನು ಇವತ್ತು ನಾವು ಇವರೊಟ್ಟಿಗೆ ತಿಳ್ಕೊಳ್ಳೋಣ. ಹಾಗೂ ಯಾವುದು ವಿವಿಧ ಬಗೆಯ ತಳಿಗಳು, ಹಾಗೆ ಕರ್ನಾಟಕದ ಎಲ್ಲೂ ಇರಲಾರ್ದಂಥ ಒಂದು ವಿವಿಧ ಬಗೆಯ ತಳಿಗಳು ಇಲ್ಲಿವೆ ಅಂತ ನಾನು ಕೇಳ್ಪಟ್ಟಿದ್ದೆ. ಅಂತ ಎಲ್ಲ ಬೋನ್ಸಾಯ್ ಗಿಡಗಳನ್ನು ನಾವಿಲ್ಲಿ ನೋಡೋಣ, ಬನ್ನಿ. ಸರ್ ನಮಸ್ಕಾರ. ಈಗ ಯಾವ ಥರ ಇಲ್ಲಿ ನೀವು ಸಂರಕ್ಷಿಸ್ತಾ ಇದ್ದೀರಾ? ಎಷ್ಟು ತಳಿಗಳು ಇಲ್ಲಿವೆ ಒಂದು ನಮ್ಮ ವೀಕ್ಷಕರಿಗೆ ಹೇಳಬೇಕಂತ. ನಮಸ್ಕಾರ. ನಾನು ಬೊನ್ಸಾಯ್ ಮಾಡ್ತಾಯಿದ್ದೀನಿ ಸುಮಾರು 15 ಇಯರ್ಸ್ ಆಯಿತು. ಆಮೇಲೆ ಫಸ್ಟ್ ನನಗೆ ಬೊನ್ಸಾಯ್ ಮಾಡಬೇಕಾದ್ರೆ ಫಸ್ಟ್ ನಂದು ಬೊನ್ಸಾಯ್ ಪ್ಲಾಂಟ್ ಅಂದರೆ ಇದು ಮ್ಯಾಂಗೋ ಪ್ಲಾಂಟ್. ಇದು ನರ್ಸರಿ ಒಳಗಿಂದ ಗ್ರಾಫ್ಟೆಡ್ ಪ್ಲಾಂಟ್ ತೊಗೊಂಡು ಬಂದಿದ್ದೆ. ಆದರೆ ಇದು ಗ್ರೋ ಆಗಬೇಕಾದ್ರೆ ನನ್ನ ಹತ್ರ ಸ್ಪೇಸ್ ಇಲ್ಲಾಗಿತ್ತು. ಅದಕ್ಕೆ ಒಂದು ವಿಚಾರ ಮಾಡಿ ಇದಕ್ಕೆ ಬೊನ್ಸಾಯ್ ಮಾಡಬಹುದು ಅಂತ ವಿಚಾರ ಮಾಡಿ ಇದಕ್ಕೆ ನಾನು ಬೊನ್ಸಾಯಾಗಿ ಡೆವಲಪ್ ಮಾಡಿದೆ. ಒಂದು ಪ್ಲಾಂಟಲ್ಲಿ ಇಂಟ್ರೆಸ್ಟ್ ಬಂತು. ಸುಮಾರು 10ರಿಂದ ಈಗ 250 ಪ್ಲಾಂಟ್ ಡೆವಲಪ್ ಮಾಡಿ ನಾವು ಅದಕ್ಕೆ ಸ್ಟ್ರಕ್ಚರು ಅಥವಾ ಶೇಪು ಇದೆಲ್ಲ ಮಾಡ್ಕೋತು ಡೆವಲಪಿಂಗ್ ಮಾಡ್ತಾ ಇದ್ದೇನೆ. ಸರ್, ಇದು ಮಾವಿನ ಮರದಲ್ಲಿ ಏನಾರ ಕಾಯಿ ಬಿಡೋದು ಏನಾರ ಇರ್ತದೆ ರೀ ಬೋನ್ಸಾಯ್? ಎವ್ರಿ ಇಯರ್ 1ರಿಂದ 1.5 ಡಜನ್ ಮೈನನ್ನು ಇದಕ್ಕೆ ಸಿಗ್ತದೆ. ಸೊ ಈ ವರ್ಷ ಅದಕ್ಕೆ ಕಟಿಂಗ್ ಹೆಚ್ಚು ಪ್ರೂನಿಂಗ್ ಮಾಡಿದ ಹಿಂದಿಂದ ಈ ಸಲ ನಾವು ಮೈನನ್ನು ಇಂಟ್ರೆಸ್ಟ್ ಕೊಟ್ಟಿಲ್ಲ. ಈ ಸರಿ ಬಂದಿಲ್ಲ ತಳಿ? ಬಂದಿದೆ, ಒಂದು ಮೈನನ್ನು ಇದೆ, ಅದು ನೋಡ್ಬೋದು. ಇದೆ. ಓ ನೈಸ್. ವೀಕ್ಷಕರೇ ನೋಡ್ರಿ, ಈ ಬೋನ್ಸಾಯ್ ತಳಿ ಒಳಗೆ ಒಂದು ಮಾವಿನಕಾಯಿ ಬಂದದ. ಸೊ ನೀವು ದೊಡ್ಡದು ತೋಟ ಮಾಡ್ಬೇಕನ್ನೋ ಏನೂ ನೆಸೆಸಿಟಿ ಇಲ್ಲ. ಈ ಒಂದು ಬೋನ್ಸಾಯ್ ತಂತ್ರಜ್ಞಾನ ನೀವು ಅಳವಡಿಸ್ಕೊಂಡ್ರೆ ನಿಮಗೆ ಒಂದು ಸೀಸನ್ಗೆ ಆಗೋಷ್ಟು ಮಾವಿನ ಹಣ್ಣು ನೀವು ಆರಾಮ್ ತಿನ್ಬೋದು ಅಂತ ನಮ್ಮ ಜಯವೇನ್ ಜೋಶಿ ಅವರ ಒಂದು ಅಭಿಪ್ರಾಯ. ಸರ್, ನೆಕ್ಸ್ಟ್ ಮತ್ತೆ ಯಾವ್ಯಾವ ಗಿಡಗಳಿದಾವೆ ನಿಮ್ಮ ಹತ್ರ? ಇಲ್ಲ, ನನ್ನ ಹತ್ರ ಬೋಗನ್ ವಿಲಾ ಇದೆ. ಇದು ಬೊನ್ಸಾಯ್ ಸ್ಟ್ರಕ್ಚರ್ ರೆಡಿ ಆಗಿದೆ. ಬೋಗನ್ ವಿಲಾ ಇದು ಗ್ರೋ ಬ್ಯಾಗ್ನಲ್ಲಿ ಡೆವಲಪ್ ಮಾಡ್ತಾ ಇದ್ದೀನಿ. ಇದಕ್ಕೆ ಅಂದರೆ ಸ್ಟ್ರಕ್ಚರ್ ಅಥವಾ ಕಂಪ್ಲೀಟ್ ಡೆವಲಪ್ಮೆಂಟ್ ಆದಮೇಲೆ ಇದಕ್ಕೆ ಸಣ್ಣ ಪಾಟ್ ಒಳಗೆ ಸಿರಾಮಿಕ್ ಪಾಟದಲ್ಲಿ ನಾವು ಡೆವಲಪ್ ಮಾಡ್ತೇವೆ. ಆಮೇಲೆ ಇದು ಪಿಂಪಲ್ ಅಂತ ಹೇಳ್ತೀವಿ. ಇದು ಮರಾಠಿಯಲ್ಲಿ ಪಿಂಪಳ, ಹಳ್ಳಿ ಗಿಡ ಕನ್ನಡಲ್ಲಿ. ಆಮೇಲೆ ಇದು ಇಂಗ್ಲೀಷ್ ಇದರೊಳಗೆ ಸೈಂಟಿಫಿಕ್ ನೇಮ್ ಫೈಕಸ್ ರಿಲಿಗೇಸಿ ಅಂತ ಹೆಸರಿದೆ. ಇದು ಸುಮಾರು 8 ವರ್ಷ ಆಯಿತು ಅದು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇದು ಈಗ ಸ್ಟ್ರಕ್ಚರ್ ಅಥವಾ ಇದು ನಾವು ಒಂದು ಕೆನೋಪಿ ಡೆವಲಪ್ಮೆಂಟ್ ಒಳಗೆ ಆಗ್ತಾ ಇದೆ ಇದು. ಆಮೇಲೆ ಇದಕ್ಕೆ ಇದು ನೆಕ್ಸ್ಟ್ ಬದ್ರಿ ಅಂತ ಇದೆ. ಇದು ಬದ್ರಿ ಸೇಮ್ ವೆರೈಟಿ, ಆದರೆ ಡಿಸೈನ್ ಬೇರೆ ಬೇರೆ ಇದ್ರೊಳಗೆ ನಾವು ತೊಗೊಂಡಿದ್ದಿದೆ ಇದು ಸೇಮ್. ಆಮೇಲೆ ಅದಾದ ನೆಕ್ಸ್ಟ್ ಇದು ಚೀಕು ಗಿಡ ಇದೆ. ಇದು ಸುಮಾರು 11 ವರ್ಷ ಆಯಿತು ಇದಕ್ಕೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ, ಸಣ್ಣ ಪಾಟ್ ಒಳಗೆ ಗ್ರೋ ಮಾಡಿ. ಇದಕ್ಕೆ 11 ವರ್ಷದಿಂದ ಇದೇ ಸೈಜ್ ಅದ ರೀ? ಹಾಂ, ಇದೇ ಸೈಜ್ ಇದೆ. ಸೊ ಇದನ್ನು ನೋಡ್ಬೋದು. ಇದಕ್ಕೆ ಫ್ಲವರಿಂಗ್ ಅನ್ನು ಸ್ಟಾರ್ಟ್ ಆಗಿದೆ ಈಗ. ಹಾಂ, ಚೀಕು ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ ಫ್ಲವರಿಂಗ್, ಮತ್ತು ಎಲ್ಲ ಸಣ್ಣ ಹಣ್ಣು ಡೆವಲಪ್ ಆಗ್ತಾ ಇದೆ ಅದಕ್ಕೆ. ಸೊ ಅದಾದ ನೆಕ್ಸ್ಟ್ ಫೈಕಸ್ ಮೈಕ್ರೋಕಾರ್ಪ ಅಂತ ಇದೆ. ಇದು ಕಂಪ್ಲೀಟ್ ಸ್ಟ್ರಕ್ಚರ್ ರೆಡಿ ಇದೆ. ಅದು ಏರಿಯಲ್ ರೂಟ್ಸನ್ನು ನೀವು ಇದರೊಳಗೆ ನೋಡ್ಬೋದು. ಆಮೇಲೆ ಇದೇ ವೆರೈಟಿಲಿ ರೂಟ್ ಓವರ್ ರಾಕ್ ಇದು ಇನ್ನೂ ಅಂಡರ್ ಟ್ರೈನಿಂಗ್ ಇದೆ. ಇದು ಸುಮಾರು 2 ವರ್ಷದಿಂದ ಇದೇ ಥರ ಗ್ರೋ ಬ್ಯಾಗಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಂಡು ಇದು ರಾಕ್ ಮೇಲೆ ಹೋಲ್ಡ್ ಮಾಡಿದ್ದೀನಿ. ಇದು ರಾಕ್ ಸ್ಟ್ರಕ್ಚರ್ ಬೇರೆಲ್ಲ ಕಲ್ ಮೇಲೆ ಬಂದಿರುತ್ತೆ. ಹಾಂ, ಇದು ನೋಡ್ಬೋದು ಇಲ್ಲೇ. ಹಾಂ, ಓ, ಕಲ್ಲಿನ ಮೇಲೆ ನೀವು ಗಿಡ ಬೆಳೆಸಿದ್ರಿ? ಹಾಂ, ಹೌದು. ಇದು ಇನ್ನೂ ಅಂಡರ್ ಟ್ರೈನಿಂಗ್ ಇದೆ. ಇದು ಪೂರ್ತಿ ರೆಡಿ ಆಗಿದ್ದು ರೂಟ್ ಓವರ್ ರಾಕ್ ನಿಮಗೆ ಮುಂದೆ ನೋಡ್ಲಿಕ್ಕೆ ಸಿಗ್ತದ. ಆದರೆ ಈಗ ಸೆಕೆಂಡ್ ಪ್ಲಾಂಟ್ನಲ್ಲೂ ಆಲ್ರೆಡಿ ಒಂದು ಸ್ಟ್ರಕ್ಚರ್ ರೆಡಿ ಆಗಿದೆ ರೂಟ್ ಓವರ್ ರಾಕ್ ಅಂತೆ.
ಇದು ನಿಮಗೆ ತೋರಿಸ್ಬಹುದು ನಾವೀಗ. ಇದು ನೋಡ್ರಿ, ಇದು ಕಂಪ್ಲೀಟ್ಲಿ ಒಂದು ರೂಟ್ ರಾಕ್ ಮೇಲೆ ಗ್ರೋ ಆಗ್ತಾ ಇದೆ. ಇಲ್ಲಿ ನೋಡ್ರಿ, ಇದು ಯು ಕ್ಯಾನ್ ಸಿ ದಿಸ್. ಈ ಥರ ಇನ್ನೂ ಭಾಳಷ್ಟು ಗಿಡಗಳು ನಾವು ಹಿಂಗೆ ಸೇಮ್ ಹಚ್ಚಿದ್ದೀವಿ. ಓ, ಇದೆಲ್ಲ ಕಲ್ಲು. ಎಸ್, ಇದು ಕಲ್ಲು. ಇದು ಫಸ್ಟಿಗೆ ನಾವು ಹೆಂಗಂದ್ರೆ ಬರೀ ಹಿಂಗೆ ರಾಕ್ ಮೇಲೆ ರೂಟ್ಸ್ ಟೈ ಮಾಡಿ ಒಂದು ಮಾಯ್ಶ್ಚರ್ ಒಳಗೆ ಅಷ್ಟು ಗ್ರೋ ಮಾಡಿ ಅದಾದ ನಂತರ ನಾವು ಇದಕ್ಕೆ ಹಿಂಗೆ ಮಡ್ ಒಳಗೆ ಶಿಫ್ಟ್ ಮಾಡ್ತೀವಿ, ಪಾಟ್ ಒಳಗೆ ಶಿಫ್ಟ್ ಮಾಡ್ತೀವಿ. ಅದೇ ಥರ ಇನ್ನೂ ಬೇರೆ ಬೇರೆ ಡಿಸೈನಲ್ಲಿ ಬೇರೆ ಬೇರೆ ವೆರೈಟಿಯಲ್ಲಿ ಸೆಟ್ ಆಗ್ತಾ ಇದೆ. ಇದು ನಾವು ನೀಮ್ ಅಂತ ಇದೆ. ಇದು ನೀಮ್ ಸ್ಟ್ರಕ್ಚರಲ್ಲಿ ಇದೊಂದು ಡಿಸೈನ್ ಬೇರೆ ಮಾಡ್ತಾ ಇದ್ದೀವಿ. ಇದು ಫ್ಯೂಚರಲ್ಲಿ ಸ್ಟಾರ್ ಶೇಪ್ ಅಂತ ಕೊಡೋದು ಒಂದು ವಿಚಾರ ಮಾಡ್ತಾ ಇದ್ದೀವಿ. ಓ, ಈ ಬೇವಿನ ಮರದಲ್ಲಿ ಸ್ಟಾರ್ ಶೇಪ್. ಸ್ಟಾರ್ ಶೇಪ್ ಅದೇ ತರ ವೈರಿಂಗ್ ಮಾಡಿ ಇದಕ್ಕೆ ಡೆವಲಪ್ ಮಾಡ್ತಾ ಇದ್ದೀವಿ. ಯಾವ ಶೇಪ್ ಬೇಕು ಆ ಶೇಪ್ ಕೊಟ್ಕೋಬಹುದು. ಕೊಡ್ಕೋಬಹುದು. ಆಮೇಲೆ ಇದು ಜೇಡ್ ಅಂತ. ಜೇಡ್ ಸುಮಾರು 8 ವರ್ಷ ಆಯ್ತು. ಇದು ಸಣ್ಣ ಪಾಟಲ್ಲಿ ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಇದು ಸುಮಾರು 8 ವರ್ಷದಿಂದ ಇದೇ ಸೈಜ್ ಇರೋದು. ಇದೇ ಸೈಜ್ದಿಂದ, ಅಂದ್ರೆ ಸಣ್ಣದಿಂದ ಅದು ದೊಡ್ಡದು ಡೆವಲಪ್ಮೆಂಟ್ ಮಾಡ್ತಾ ಇದೆ. ಅದೇ ತರ ಆಮೇಲೆ ಇದಕ್ಕೆ ಇದರದ್ದು ಸೈಜ್, ಇದು ಶೇಪ್, ಇದು ಸುಮಾರು 2.5 ಇಂಚ್ ಡಯಾಮೀಟರ್ ಆಗಿದೆ ಇದರ ಸ್ಟೆಮ್. ಓ, ಸೂಪರ್. ಇದು ನಮ್ಮ ಫೈಕಸ್ ಮೈಕ್ರೋಕಾರ್ಪ ಅಂತೆ. ಇದು ನೋಡ್ರಿ, ಇದು ಕಂಪ್ಲೀಟ್ ರೂಟ್ ಓವರ್ ರಾಕ್ ಅಂತ ಈಗ ಸ್ಟ್ರಕ್ಚರ್ ರೆಡಿ ಆಗಿದೆ ಇದರಲ್ಲಿ. ಇದು ನೋಡಿ ಹೆಂಗೆ ಇದೆಲ್ಲ ಕಲ್ಲು ಒಳಗಿಂದ ಎಲ್ಲ ರೂಟ್ಸ್ ಒಳಗಿಂದ ಹೋಗಿ ಒಂದು ಗಿಡನ ಡೆವಲಪ್ ಮಾಡಿದ್ದಾರೆ. ಈಗ ಇದನ್ನು ಒಂದು ಹಿಂಗೆ ದೊಡ್ಡ ಪಾಟ್ ಒಳಗಿದ್ದು ಪಾಟನ್ನು ನಾವು ಆ್ಯಕ್ಚುಲಿ ಹೋಮ್ ಮೇಡ್ ಮಾಡಿದ್ದೇ ಇದೆ. ಇದೆಲ್ಲ ನಾವು ಮನೆಯೊಳಗೆ ಅಂದರೆ ಆದಷ್ಟು ನಾವೆಲ್ಲ ಮನೆಯೊಳಗೆ ಗ್ರೋ ಮಾಡೋದು ಹೆಂಗೆ ಮನೆಯೊಳಗೆ ಒಂದು ಬೊನ್ಸಾಯನ್ನು ಗ್ರೋ ಮಾಡ್ತೀವಿ, ಅದನ್ನು ನಾವು ಇದರಲ್ಲಿ ತೋರಿಸ್ತಾ ಇದ್ದೀವಿ. ಇದು ಸುಮಾರು 8 ವರ್ಷ ಇದೆ ಈಗ. ಇದನ್ನು ಫಸ್ಟ್ ನಾವು ಹಿಂಗೆ ಒಂದು ಸ್ಮಾಲ್ ಕ್ಯಾರಿ ಬ್ಯಾಗ್ನಲ್ಲೇ ಒಂದು ಸ್ವಲ್ಪ ವರ್ಷ ಅಂದರೆ ಒಂದು 2 to 3 ಇಯರ್ಸ್ ಹಿಂಗೆ ಮಾಯ್ಶ್ಚರ್ ಒಳಗೆ ಗ್ರೋ ಮಾಡಿದ್ದು ಇದು ಪ್ಲಾಂಟು. ಅದಾದಮೇಲೆ ಈಗ ಇದು ಟ್ರೀ ಅಂತ ರೆಡಿ ಆಗಿದೆ. ಸೊ ಇದು ಒಂದು ಸೆಫ್ಲೋರಾ ಅಂತೆ ನಮ್ಮದು ಬೊನ್ಸಾಯಿ ಟ್ರೀ ಇದೆ. ಇದು 10 years ಓಲ್ಡ್ ಇದೆ. ಈಗ ನೋಡ್ಬೋದು ನೀವು, ಇದರ ಏರಿಯಲ್ ರೂಟ್ಸ್ ಅಂತಾರೆ. ಇದು ಯೂಶ್ವಲಿ ಹಿಂಗೆ ದೊಡ್ಡ ಬ್ಯಾನಿಯನ್ ಟ್ರೀಸ್ ಹಿಂಗೆ 100 ವರ್ಷ ದೊಡ್ಡ ಟ್ರೀಸ್ ಇರ್ತಾವಲ್ಲ, ಅದಕ್ಕೆ ಹಿಂಗೆ ಏರಿಯಲ್ ರೂಟ್ಸ್ ಬಿಟ್ಟಿರ್ತಾವೆ. ಬಟ್ ದಿಸ್ ಇಸ್ ಜಸ್ಟ್ ಅ 10 years ಓಲ್ಡ್ ಟ್ರೀ ಆ್ಯಂಡ್ ವಿ ಹ್ಯಾವ್ ಗ್ರೋನ್ ದಿಸ್. ಇದು ಆ್ಯಕ್ಚುಲಿ ತುಂಬಾ ಡೆಲಿಕೇಟಾಗಿ ಗ್ರೋ ಆಗಿರೋದು ಏರಿಯಲ್ ರೂಟ್ ಇದೆ. ಇದಕ್ಕೆ ಫಸ್ಟ್ ನಾವು ಒಂದು ಸ್ಟ್ರಾ ಒಳಗೆ, ಅಂದರೆ ನಮ್ಮದು ಒಂದು ಹೇರ್ ಎಷ್ಟು ಥಿನ್ ಇರ್ತದಲ್ಲ ಅಷ್ಟು ಥಿನ್ ಇದ್ದದ್ದು ರೂಟ್ ಇರುತ್ತೆ. ನಾವು ಅದಕ್ಕೆ ಒಂದು ಸ್ಟ್ರಾ ಒಳಗೆ ಹಾಕಿ ಒಂದು ಡೈರೆಕ್ಟ್ ಸನ್ಲೈಟಿಂದ ಬರ್ನ್ ಆಗಬಾರ್ದು, ಓವರ್ ವಾಟರ್ ಆಗಬಾರ್ದು ಅಂತ ಹಿಂಗೆ ಕೇರ್ ತೊಗೊಳ್ಳೋದು ಈ ಥರದ್ದು. ಹೀಗೆ ಮಾಡಿ ನಾವು ಅದಕ್ಕೆ ಒಂದು ಕಂಟಿನ್ಯೂ 5 to 6 years ಆಗಿ ಗ್ರೋ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ನಾವು ಟೇಕನ್ ಅ ಶೇಪ್ ಆಫ್ ಅ ಕಂಪ್ಲೀಟ್ ಟ್ರೀ. ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಲುಕ್ ಓವರ್ ದಿಸ್. ಇಲ್ಲಿ ಇನ್ನೊಂದು ರೂಟ್ ಓವರ್ ರಾಕ್ ತೋರಿಸ್ತಾ ಇದ್ದೀನಿ. ಇದು ನಮ್ದು ಫಸ್ಟ್ ರೂಟ್ ಓವರ್ ರಾಕ್ ನಮ್ಮ ಡ್ಯಾಡ್ ಅಂದರೆ ಹಿಂಗೆ ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಹೆಂಗಂದರೆ ಈಗ ಇದು ರಾಕನ್ನು ಇಲ್ಲಿ ಶಿಳಿ ಇದು ರೂಟ್ಸ್ ಎಲ್ಲ ಹೆಂಗಿದ್ರೆ ಹೊರಗಿಂದ ಬಂದಾವ ಅಂದರೆ ಇಲ್ಲಿ ತೋರಿಸ್ಬೋದು ನಾವು. ಇದು ನೋಡ್ರಿ, ಇದು ಕಂಪ್ಲೀಟ್ ಒಂದು ರಾಕ್ ಅದ. ಆದರೆ ಈಗ ಇದು 2 parts ಆಗಿ ಇದ್ರೊಳಗಿಂದ ರೂಟ್ಸ್ ಗ್ರೋ ಆಗ್ತಾ ಇವೆ. ಮತ್ತು ಇದಕ್ಕೆ ಒಂದು ನಾವು ಕ್ಯಾನೋಪಿ ಸ್ಟ್ರಕ್ಚರ್ ಕೊಟ್ಟಿದ್ದೀವಿ. ದಿಸ್ ಈಸ್ ಅ ಕ್ಯಾನೋಪಿ ಸ್ಟ್ರಕ್ಚರ್ ವಾಟ್ ವಿ ಆರ್ ಥಿಂಕಿಂಗ್ ಆಫ್. ಮತ್ತು ನೀವು ನೋಡ್ಬೋದಾ, ಇವು ಲಾವಾ ರಾಕ್ಸ್ ಅಂತ ನಾವು ಎಲ್ಲ ಬೊನ್ಸಾಯಿ ಪ್ಲಾಂಟ್ಸ್ನಲ್ಲಿ ಹಾಕಿದ್ದೀವಿ. ಸೊ ಇದು ಹೆಂಗಂದರೆ ಈಗ ಸಾಯಿಲ್ ಮೇಲೆ ಹಾಕ್ತೀವಿ, ಸೊ ದ್ಯಾಟ್ ನಾವು ನೀರು ಹಾಕೋ ಮುಂದೆ ಸಾಯಿಲ್ ಹೊರಗೆ ಬರಬಾರ್ದು. ಮತ್ತು ಇದು ರಾಕ್ಸ್ ಒಂದು ಮಾಯ್ಶ್ಚರ್ ಮೇಂಟೈನ್ ಮಾಡಿರುತ್ತೆ. ಅದಕ್ಕೋಸ್ಕರ ಎಲ್ಲ ಬೊನ್ಸಾಯಿ ಪಾಟ್ಸ್ನಲ್ಲಿ ಇವೆಲ್ಲ ಚಿಪ್ಸ್ ನಾವು ಹಿಂಗೆ ಹಾಕಿರೋದು. ಅದಕ್ಕೇನು ಹೇಳ್ತಾರೆ? ಅದು ಲಾವಾ ರಾಕ್ಸ್ ಅಂತಾರೆ. ಓಕೆ, ಲಾವಾ ರಾಕ್ಸ್. ಸ್ನೇಹಿತರೆ, ಬೋನ್ಸಾಯಿ ಎಂದರೆ ಜಾಪಾನಿ ಭಾಷೆಯಲ್ಲಿ ಟ್ರೇನಲ್ಲಿ ಬೆಳೆಸುವುದು ಎಂದರ್ಥ. ಸಣ್ಣ ಸಣ್ಣ ಸಸ್ಯ ಕುಂಡಗಳಲ್ಲಿ ದೊಡ್ಡ ದೊಡ್ಡ ಮರಗಳ ಕುಬ್ಜ ಪ್ರತಿರೂಪವನ್ನು ಬೆಳೆಸುವ ಕಲೆಯೇ ಬೋನ್ಸಾಯಿ. ಈ ಕುಬ್ಜ ಗಿಡಗಳು ದೊಡ್ಡ ಮರಗಳ ಎಲ್ಲ ಪ್ರತಿರೂಪವನ್ನು ಹೊಂದಿರುತ್ತವೆ. ಇಂತಹ ಬೋನ್ಸಾಯಿ ಗಿಡಗಳ ಬಗೆಗಿನ ಅಚ್ಚರಿಯ ಸಂಗತಿ ಎಂದರೆ ಇವು 1 ಶತಮಾನ ಅಥವಾ ಅದಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಬದುಕಬಲ್ಲವು. ಇಂತಹ 100 ಮರಗಳನ್ನು ಶ್ರೀ ಜೈವನ್ ಜೋಶಿಯವರು ಇಲ್ಲಿ ಸಂರಕ್ಷಿಸಿದ್ದಾರೆ. ಸ್ನೇಹಿತರೆ, ತಮಗೆ ಬೋನ್ಸಾಯಿ ಮರಗಳ ಮೇಲಿರುವ ಅತಿಯಾದ ಕಾಳಜಿ ಹಾಗೂ ಪ್ರೀತಿಯನ್ನು ನೀವಿಲ್ಲಿ ಬಂದು ನೋಡಿದರೆ ಸಾಕು ಅರ್ಥವಾಗಿ ಬಿಡುತ್ತದೆ. ಅವರ ಈ ಸಸ್ಯಲೋಕದ ಸಾಧನೆಗೆ ನಿಮ್ಮೆಲ್ಲರ ಪರವಾಗಿ ದಿನಚರಿ ಯೂಟ್ಯೂಬ್ ಚಾನಲ್ ಮುಖಾಂತರ ಒಂದು ಪ್ರಶಂಸನೀಯ ಚಪ್ಪಾಳೆ ಸಲ್ಲಿಸುತ್ತೇವೆ.
ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಜಯವಂತ್ ಜೋಶಿ ಅವರ ಬೋನ್ಸಾಯ್ ನೆಸ್ಟ್. ವೀಕ್ಷಕರೇ, ಇದು ಕೇವಲ ಭಾಗ 1, ಇನ್ನು ಭಾಗ 2 ಬಾಕಿ ಇದೆ. ಅದಕ್ಕಾಗಿ ದಿನಚರಿ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.